ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು 2ನೇ ತರಗತಿಯ ಆನೆ ಬಂದಿತ್ತು ಪದ್ಯದ ಪ್ರಶ್ನೆ ಉತ್ತರಗಳನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು ಅನ್ನೋ ಒಂದು ಮೊದಲನೇ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು. 2ನೇ ಪ್ರಶ್ನೆ, ಯಾರ ಮನೆಗೆ ಆನೆ ಬಂದಿತ್ತು? ಸುಬ್ಬನ ಮನೆಗೆ ಆನೆ ಬಂದಿತ್ತು. 2ನೇ ಪ್ರಶ್ನೆಯ ಉತ್ತರ ಏನು? ಸುಬ್ಬನ ಮನೆಗೆ ಆನೆ ಬಂದಿತ್ತು. ಆನೆಗೆ ಅಮ್ಮ ಏನನ್ನು ಕೊಟ್ಟಳು ಅಂತ 3ನೇ ಪ್ರಶ್ನೆ ಇದೆ. 3ನೇ ಪ್ರಶ್ನೆಯ ಉತ್ತರ ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟಳು. ಏನನ್ನು ಕೊಟ್ಟಳು? ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟಳು. 4ನೇ ಪ್ರಶ್ನೆ, ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು? ನೋಡಿ, 4ನೇ ಪ್ರಶ್ನೆಗೆ ಉತ್ತರ ಆನೆಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಲಾಗಿತ್ತು. ಏನನ್ನು ಕಟ್ಟಲಾಗಿತ್ತು? ಗೆಜ್ಜೆಯನ್ನು ಕಟ್ಟಲಾಗಿತ್ತು. ಹಾಗೆ 5ನೇ ಪ್ರಶ್ನೆ, ಆನೆಯು ಹೇಗೆ ಜಳಕ ಮಾಡಿತ್ತು ಅಂತ 5ನೇ ಪ್ರಶ್ನೆ ಇದೆ. 5ನೇ ಪ್ರಶ್ನೆಗೆ ಉತ್ತರ ಆನೆಯು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಹೇಗೆ ಜಳಕ ಮಾಡಿತ್ತು? ಆನೆ ನೀರಿಗೆ ಇಳಿದುಬಿಟ್ಟು ಸೊಂಡಿಲನ್ನು ಬಡಿದುಬಿಟ್ಟು ಜಳಕವನ್ನು ಮಾಡಿತ್ತು ಅಂತ ಹೇಳ್ತಾ ಇದ್ದಾರೆ. ಈಗ 6ನೇ ಪ್ರಶ್ನೆ ಇದೆ ನೋಡಿ. 6ನೇ ಪ್ರಶ್ನೆ, ಆನೆಯು ಹೇಗೆ ಸಲಾಮು ಮಾಡಿತ್ತು? ಹೇಗೆ ಸಲಾಮನ್ನು ಮಾಡಿತ್ತು? ಆನೆ ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಆನೆ 2 ಕಾಲನ್ನು ಬಗ್ಗಿಸ್ಕೊಂಡು ಕೆಳಗಡೆ ಕೂತ್ಕೊಂಡು ಸೊಂಡಿಲನ್ನು ಮೇಲಕ್ಕೆ ಎತ್ಕೊಂಡು ಸಲಾಮು ಮಾಡಿತ್ತು ಅಂತ ಆ ಒಂದು ಪದ್ಯದಲ್ಲಿ ಏನಿದೆನೋ ಆ ಉತ್ತರವನ್ನೇ ಬರಿಬೇಕು. ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು? ಎಲ್ಲಿಗೆ ಕರ್ಕೊಂಡು ಹೊರಟಿತ್ತು ಅಂತ ಒಂದು 7ನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. 7ನೇ ಪ್ರಶ್ನೆಗೆ ಉತ್ತರ ಆನೆಯು ಮಕ್ಕಳನ್ನು ಕರೆದುಕೊಂಡು ಸವಾರಿ ಹೊರಟಿತ್ತು. ಎಲ್ಲಿಗೆ ಹೊರಟಿತ್ತು? ಆನೆಯು ಮಕ್ಕಳನ್ನು ಕರ್ಕೊಂಡು ಸವಾರಿಯನ್ನು ಹೊರಟಿತ್ತು. ಈ ಒಂದು ಆನೆ ಬಂದಿತ್ತು ಪದ್ಯದಲ್ಲಿ 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ 7 ಪ್ರಶ್ನೆಗಳು ಉತ್ತರಗಳು ಸಹ ಇಲ್ಲಿದೆ. ಆ ಉತ್ತರಗಳನ್ನು ನಿಮಗೆ ಯಾರಿಗೆ ಗೊತ್ತಿಲ್ಲ ಅವರು ಬರೆದುಕೊಳ್ಳಿ. ಆನೆ ಬಂದಿತ್ತು ಪ್ರಶ್ನೆ ಪತ್ರಗಳು ಇಷ್ಟಿದೆ ನೋಡಿ. ನಿಮಗೆ ನನ್ನ ಚಾನಲ್ ಹಾಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಯಾರ್ಸೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.